ಹರನ್ಮನಾತ್ಮಕ ನಮನ. ಭಾಗ್ಯದಳ ಉಪಾಸನಾ ಗುರುಕುಲಕ್ಕೆ ಸ್ವಾಗತ. ಈಗ ಇಡೀ ವಿಶ್ವದಾದ್ಯಂತ ಮನೆ ಮಾತಾಗಿರುವಂತಹದ್ದು ಪ್ರಯಾಗ್ರಾಜ್ ಕುಂಭಮೇಳ. ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿಯಾದ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಅತಿ ಪುಣ್ಯಪ್ರದವಾದಂತಹದ್ದು, ಘೋರಾತಿಘೋರ ಪಾಪ ಕ್ಷಯಕರವಾದಂತಹ ಸ್ನಾನ. ಪ್ರಯಾಗರಾಜನ ಕುಂಭ ಸ್ನಾನ. ಈ ಪ್ರಯಾಗರಾಜದ ಕುಂಭ ಸ್ನಾನದ ಪುಣ್ಯಕ್ಕಿಂತಲೂ ಇನ್ನೂ ಸ್ವಲ್ಪ ಅಧಿಕವಾದಂತಹ ಪುಣ್ಯ ಸಿಗುವಂತಹ ಕ್ಷೇತ್ರ ಎಲ್ಲಾದರೂ ಇದೆಯಾ? ಅಂತಹ ತ್ರಿವೇಣಿ ಸಂಗಮ ಇನ್ನು ದೇಶದಲ್ಲಿ ಬೇರೆ ಎಲ್ಲಾದರೂ ಇದೆಯಾ ಅಂತ ನೋಡೋದಾದರೆ ಖಂಡಿತವೂ ಇದೆ. ನಮ್ಮ ಕರ್ನಾಟಕ ರಾಜ್ಯದ ವಿಶ್ವವಿಖ್ಯಾತ ಅರಮನೆ ನಗರಿ ಮೈಸೂರಿನ ಸಮೀಪ ಇರುವಂತಹ ತಿರುಮಕೂಡಲು ನರಸೀಪುರ ಕ್ಷೇತ್ರ, ಅಂದರೆ ಟಿ ನರಸೀಪುರ. ಕಾವೇರಿ, ತಲಕಾವೇರಿಯಲ್ಲಿ ಜನನ, ಕೇರಳದ ವಾಯನಾಡಿನಲ್ಲಿ ಜನಿಸಿ ಬರುವಂತಹ ಕಬಿನಿ ನದಿ ಈ ಪುಣ್ಯಕ್ಷೇತ್ರವಾದಂತಹ ಈ ತಿರುಮಕೂಡಲು ಅನ್ನುವ ಕ್ಷೇತ್ರದಲ್ಲಿ ಸಂಗಮವಾಗಿ ಗುಪ್ತಗಾಮಿನಿಯಾಗಿ ಇಲ್ಲಿ ಸ್ಫಟಿಕ ಸರೋವರ ಬೆರೆತು ತ್ರಿನದಿ ಸಂಗಮವಾಗಿರುವಂತಹ ಪುಣ್ಯಕ್ಷೇತ್ರ. ಪ್ರಯಾಗರಾಜಕ್ಕಿಂತಲೂ ಅಧಿಕವಾಗಿ ಪುಣ್ಯ ಸಿಗುವಂತಹ ಕ್ಷೇತ್ರ ಈ ಟಿ ನರಸೀಪುರ ಕ್ಷೇತ್ರ. ಇದಕ್ಕೆ ಪ್ರಮಾಣ ಇದೆಯಾ ಅಂದರೆ ಖಂಡಿತ ಇದೆ. ಶಾಸ್ತ್ರಬದ್ಧದ ಪ್ರಮಾಣವೂ ಇದೆ, ನಾವು ನೋಡುವಂತಹ ಪ್ರಮಾಣವೂ ಇದೆ. ಯಾವುದು ಆ ಪ್ರಮಾಣ? ಅಲ್ಲಿ ನೆಲೆಸಿರುವಂತಹ ಪ್ರಾಚೀನ ಪ್ರತಿಷ್ಠೆಯಾಗಿರುವಂತಹ ಲಕ್ಷ್ಮೀ ನರಸಿಂಹ. ಆ ಲಕ್ಷ್ಮೀ ನರಸಿಂಹನ ಆಲಯದಲ್ಲಿ ಭಗವಂತ ಅಭಯಹಸ್ತದಲ್ಲಿ ಗುಲಗಂಜಿಯನ್ನು ಹಿಡಿದಿದ್ದಾನೆ. ಎಲ್ಲರಿಗೂ ಗೊತ್ತಲ್ಲ ಗುಲಗಂಜಿಯನ್ನು ಹಿಡಿದಿದ್ದಾನೆ. ಅದೇ ಪ್ರಮಾಣ. ಯಾವುದರ ಪ್ರಮಾಣ, ಯಾವುದರ ಪ್ರತೀಕ? ಗುಲಗಂಜಿ ಕಾಶಿಯ ಕ್ಷೇತ್ರದ ದರ್ಶನ, ಅಲ್ಲಿ ಗಂಗಾ ಸ್ನಾನದ ದರ್ಶನಕ್ಕಿಂತಲೂ ಅಧಿಕ, ಹಾಗೂ ಪ್ರಯಾಗರಾಜದ ಈ ಕುಂಭ ಸ್ನಾನಕ್ಕಿಂತಲೂ ಗುಲಗಂಜಿಯಷ್ಟು ಅಧಿಕವಾದಂತಹ ಫಲ ಸಿಗುವಂತಹ ಕ್ಷೇತ್ರ ಇದು ಅನ್ನುವ ಒಂದು ಪ್ರಮಾಣ. ಇದಕ್ಕಿಂತ ಪ್ರಮಾಣ ಬೇಕಾ ನಮಗೆ? ಎಂತಹ ಪ್ರಸಿದ್ಧ ಕ್ಷೇತ್ರ, ಎಂತಹ ಅತಿಪಾಪಕ್ಷಯವಾದಂತಹ ಘೋರಾತಿಘೋರ ಪಾಪಕ್ಷಯವಾದಂತಹ ಕ್ಷೇತ್ರ ಆ ತಿರುಮಕೂಡಲು ನರಸಿಂಹ ಕ್ಷೇತ್ರ. ಇದು ಶೈವ ಮತ್ತು ವೈಷ್ಣವರ ಕಲೈಕವಾದಂತಹ ಒಂದು ಕ್ಷೇತ್ರ. ಅಗಸ್ತ್ಯೇಶ್ವರನ ಆಲಯ, ಇತ್ತ ಗುಂಜ ಲಕ್ಷ್ಮೀ ನರಸಿಂಹನ ಆಲಯ. ವೀಕ್ಷಕರೇ, ಗಮನವಿಡಿ. ಪ್ರಯಾಗರಾಜಕ್ಕಿಂತಲೂ ಕೂಡ ಗುಲಗಂಜಿಯಷ್ಟು ಅಧಿಕವಾದಂತಹ ಪುಣ್ಯ ನಮಗೆ ಲಭ್ಯ ನಮ್ಮ ಸಮೀಪದಲ್ಲೇ ಇರುವಂತಹ ಈ ಟಿ ನರಸೀಪುರ ಕ್ಷೇತ್ರದ ಕಾವೇರಿ, ಕಬಿನಿ ಹಾಗೂ ಸ್ಫಟಿಕ ಸರೋವರದ ಜಲದ ತ್ರಿವೇಣಿ ಸಂಗಮದ ಸ್ನಾನದಿಂದ. ಹೌದು, ಇದೇ ಮಾಘ ಮಾಸದಲ್ಲಿ ಫೆಬ್ರವರಿ 10, 11, 12 3 ದಿನಗಳ ಕಾಲ ಅಲ್ಲಿ ನಡೆಯುತ್ತೆ. 3 ದಿನಗಳು ಮಹಾಪುಣ್ಯ ಸ್ನಾನ. ನಮ್ಮ ಉಪಾಸನಾ ಗುರುಕುಲದಿಂದ ನಾಳೆ ಬೆಳಗ್ಗೆ ಅಲ್ಲಿಗೆ ತೆರಳುತ್ತಾ ಇದ್ದೀವಿ. ಕ್ಷೇತ್ರಕ್ಕೆ ಮತ್ತು ತೀರ್ಥಯಾತ್ರೆಗೆ ಈಗ ಎಲ್ಲರ ಟ್ರಾವೆಲ್ಸ್ಗಳಲ್ಲಿ, ಪ್ಯಾಕೇಜ್ಗಳಲ್ಲಿ ಹೋಗೋದಿದೆ. ಆದರೂ ಕೂಡ ಅಲ್ಲಿ ಪುಣ್ಯಕ್ಷೇತ್ರದ ದರ್ಶನವನ್ನೇ ಮಾಡ್ತೀವಿ. ಆ ಕ್ಷೇತ್ರದ ವಿಶೇಷತೆ ಏನು, ಆ ಕ್ಷೇತ್ರದಲ್ಲಿ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು, ಎಲ್ಲವನ್ನ ತಿಳಿದು ಏನು ಅಲ್ಲಿ ಮಾಡಿದರೆ ಪುಣ್ಯಪ್ರದ, ಎಲ್ಲವನ್ನ ಅರಿತು ಮಾಡೋದರಲ್ಲಿ ಅಧಿಕ ಫಲ. ಹಾಗಾಗಿ ನಾಳಿನ ನಮ್ಮ ಈ ಸ್ನಾನದಲ್ಲಿ ಸಂಕಲ್ಪಬದ್ಧವಾಗಿ, ಶಾಸ್ತ್ರಬದ್ಧವಾಗಿ ನಾಳೆ ಆ ತ್ರಿವೇಣಿ ಸಂಗಮದ ಸ್ನಾನವನ್ನು ಮಾಡ್ತಾ ಅಲ್ಲಿ ಆರಾಧನೆಯನ್ನು ಮಾಡೋದು ಮಹಾ ಪುಣ್ಯಪ್ರದ. ಎಲ್ಲರಿಗೂ ಸಾಧ್ಯ ಆದಲ್ಲಿ ಖಂಡಿತ ಆ ತ್ರಿವೇಣಿ ಸಂಗಮಕ್ಕೆ ದರ್ಶನ ಕೊಟ್ಟು ಸ್ನಾನವನ್ನು ಆಚರಿಸಿ ಅಂತ ಹೇಳ್ತಾ ನಾಳಿನ ಸಂಚಿಕೆ ಟಿ ನರಸೀಪುರದಿಂದ ಸಿಗೋಣ. ಧನ್ಯೋಸ್ಮಿ.